ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಪ್ರೈಸ್ ಮನಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಪ್ರೈಸ್ ಮನಿ ಅಂತ ಏನು ಕರಿತೀವಿ, ವಿದ್ಯಾರ್ಥಿ ಪ್ರೋತ್ಸಾಹನವನ್ನು ಅರ್ಜಿ ಹಾಕಿದರೆ ಮತ್ತು ಆಲ್ರೆಡಿ ಈಗ ಅರ್ಜಿ ಹಾಕಿಲ್ಲ ಅಂದರೆ ಯಾವ ಥರ ಸ್ಟೇಟಸ್ನ ಚೆಕ್ ಮಾಡಬೇಕು, ಎಲ್ಲಿ ಚೆಕ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2026-27ನೇ ಸಾಲಲ್ಲಿ ಆಲ್ರೆಡಿ SSLC, PUC ಮತ್ತು ಡಿಗ್ರಿನಲ್ಲಿ ಈಗ ಆಲ್ರೆಡಿ ಫಸ್ಟ್ ಕ್ಲಾಸಿಂದ ಪಾಸ್ ಆಗಿರ್ತಕ್ಕಂಥ SC ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಪ್ರೋತ್ಸಾಹನ ಪ್ರೈಸ್ ಮನಿ ಅಪ್ಲಿಕೇಶನ್ ಕೂಡ ಕಾಲ್ ಫಾರ್ಮ್ ಆಗಿತ್ತು. ಅಪ್ಲಿಕೇಶನ್ ಯಾರು ಸಬ್ಮಿಟ್ ಮಾಡಿದ್ರೆ ಅವ್ರ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, 3 ವರ್ಷದ ಡಿಪ್ಲೊಮಾ ಅಥವಾ PUC ಸೆಕೆಂಡ್ PUCಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ, ಡಿಗ್ರಿಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 25,000 ಮತ್ತು ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮತ್ತು ಅಗ್ರಿಕಲ್ಚರ್ ವೆಟರ್ನರಿ ಪಾಸಾಗಿದ್ದರೆ ಅವರಿಗೆ 30,000 ಮತ್ತು 35,000 ರೂಪಾಯಿ ಅವ್ರಿಗೆ ಕೂಡ ಏನಪ್ಪ ಅಂದರೆ ಪ್ರೈಸ್ ಮನಿ ಅಮೌಂಟ್ನ ಅವರ ಅಕೌಂಟಿಗೆ ಕ್ರೆಡಿಟ್ ಮಾಡುವಂಥ ಒಂದು ಸ್ಕೀಮ್ನೇ ಪ್ರೋತ್ಸಾಹಧನ ಅಂತ ಕರಿತೀವಿ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿ ನೀಡುವಂಥ ಪ್ರೋತ್ಸಾಹಧನ. ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುವಂಥ ಒಂದು ಪ್ರತಿ ವರ್ಷವೂ ಕೂಡ ಕರೀತಾರೆ. ಮತ್ತು ಅದ್ರ ಜೊತೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿರೋ ಅವ್ರ ಅರ್ಜಿ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ ಅವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೊ ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತಿದ್ರೆ ಇಲ್ಲಿ ಫಸ್ಟಿಗೆ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಿಕೊಂಡು ನಂತರ ಅವ್ರು ಏನಪ್ಪ ಅಂದರೆ ಇಲ್ಲಿ ನೋಡಿ, ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು. ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ರಿಜಿಸ್ಟರ್ ಆದ ತಕ್ಷಣ ನಿಮ್ಗೆ ಏನಪ್ಪ ಅಂದರೆ ನಿಮಗೆ ಆಧಾರ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆಮೇಲೆ ಒಂದು ಪಾಸ್ವರ್ಡ್ನ ಕೂಡ ಕ್ರಿಯೇಟ್ ಮಾಡ್ಕೋಬೇಕು. ಯೂಸರ್ ನೇಮು ಇರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಯೂಸರ್ ನೇಮ್ ಆಗಿರುತ್ತೆ. ಸೊ ಅದಾದಮೇಲೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಲಾಗಿನ್ ಅಂತ ಎಜುಕೇಷನ್ ಪ್ರೈಸ್ ಮನಿ ಅಂತ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಒಂದು ವೇಳೆ ಆಲ್ರೆಡಿ ಲಾಗಿನ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಂದರೆ ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ಇಲ್ಲಿ ಅಥವಾ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಇಲ್ಲಿ ನೋಡಿ ಗೆಟ್ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಸೊ ಆಟೋಮೆಟಿಕ್ಲಿ ಆಧಾರ್ ಡೀಟೇಲ್ಸ್ಗಳು ಇರ್ತಕ್ಕಂಥ KYC ಡೀಟೇಲ್ಸ್ಗಳು ಇರ್ತಕ್ಕಂಥ ಡೀಟೇಲ್ಸ್ನ ಕೂಡ ಏನಂದರೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ್ಮೇಲೆ ಯಾರ್ಯಾರು ವಿದ್ಯಾರ್ಥಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡ್ಬೇಕಂತಿದ್ರೆ ಸೊ ಅವರು ಕೂಡ ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಿಕೊಂಡು ನಂತರ ಆ ಡಾಕ್ಯುಮೆಂಟ್ಸ್ನ ಕೂಡ ಅಪ್ಲೋಡ್ ಅಂದರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತು SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಫೋಟೋ ಇರ್ಬೋದು, ಆಮೇಲೆ ನಿಮ್ಮ ಫೀಸ್ ಕಟ್ಟಿರ್ತಕ್ಕಂಥ ರಿಸಿಪ್ಟ್ಗಳು, ಅಡ್ಮಿಷನ್ ಆಗಿರ್ತಕ್ಕಂಥ ಡೀಟೇಲ್ಸ್ಗಳು ಇರ್ಬೋದು, ಪಾಸ್ ಆಗಿರ್ತಕ್ಕಂಥ ರಿಸಲ್ಟ್ ಶೀಟ್ ಇರ್ಬೋದು, ಎಲ್ಲನೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇದ್ದಾರೆ, ಫಸ್ಟಿಗೆ ರಿಜಿಸ್ಟರ್ ಆಗಬೇಕು, ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ಪ್ರಿಂಟ್ಔಟ್ ಅನ್ನೋದು ಕೂಡ ತೊಗೋಬೋದು. ಆಮೇಲೆ ಅಪ್ಲಿಕೇಶನ್ ಆಗಿದೆ ಸ್ಟೇಟಸ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಜನ ಡಿಸ್ಟ್ರಿಕ್ಟ್ ವೈಸ್ ಕೂಡ ಅಮೌಂಟ್ ಯಾರ್ಯಾರಿಗೆ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಟೇಟಸ್ ಏನಾಗಿದೆ ಮತ್ತು ಅದ್ರ ಜೊತೆಗೆ ಯಾರ್ಯಾರು ಅವ ಅಮೌಂಟ್ ಕ್ರೆಡಿಟ್ ಆಗಿದೆ, ಯಾರ್ದು ರಿಜೆಕ್ಟ್ ಆಗಿದೆ ಎಲ್ಲನೂ ಕೂಡ ಇಲ್ಲಿ ತೋರಿಸ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಪೆಷಲು ಫಸ್ಟ್ ಸರ್ವ್ ಬೇಸಸ್ ಮೇಲೆ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡ್ತಾರೆ. ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ನೀವೇನು ಅಂದರೆ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಬಜೆಟ್ ಎಷ್ಟಿರುತ್ತೆ ಲಿಮಿಟು, ಅದರಲ್ಲಿ ಫಸ್ಟ್ ಸರ್ವ್ ಬೇಸಸ್ನಲ್ಲಿ ಯಾರು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಮೆರಿಟ್ ಮೇಲೆ ಲೀಸ್ಟ್ನ ರೆಡಿ ಮಾಡ್ತಾರೆ, ಅದ್ರಲ್ಲಿ ನಿಮ್ಮ ಹೆಸರು ಬಂತಂದರೆ ನಿಮ್ಗೆ ಅಮೌಂಟ್ನ ಕೂಡ ಕ್ರೆಡಿಟ್ ಮಾಡ್ತಾರೆ. ಹಾಗಾಗಿ ಇನ್ನಾಗ್ತಾರೆ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿನ ಸಲ್ಲಿಸಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಅರ್ಜಿನಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಮತ್ತು ಅದ್ರ ರಿಪ್ರಿಂಟ್ ಇದ್ದರೆ ಅದನ್ನೇನೋ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಜಿ ಸ್ಥಿತಿನೂ ಕೂಡ ನೀವು ತಿಳ್ಕೊಬೋದು. ಸೊ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ನಿಮ್ಮದು ಏನೇನು ಸ್ಟೇಟಸ್ ಇದೆ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಏನಾಗಿದೆ ಅನ್ನೋದು ಕೂಡ ನನಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ಇಯರ್ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಒಂದು ಸಲ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ವರ್ಷ ಯಾರು ಹಾಕಿಲ್ಲ ಕೂಡಲೇ ಅರ್ಜಿನ ಹಾಕಿ, ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಪ್ರತಿದಿನದ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.